ಇರಲಿ ಆ್ಯಕ್ಟಿವ್ ಅದು ಆಡಬೇಕು ನನಗೆ ಅದು ಹೆಂಗಿದೆ ನಿಂತಿರೋ ನೋಡ್ರಿ ಇದು ಅದು ಆರಲ್ಲಿ ಜರ್ಸಿ ಮಿಕ್ಸ್ ಬರ್ತಾ ಇದೆ ಕಣಪ್ಪ ಇದು ಆರಲ್ಲಿಂದು ಬಂಧುಗಳೇ ಎಲ್ರಿಗೂ ನಮಸ್ತೆ. ಅಂದಾಗೆ ನಾನು ಅಷ್ಟೇ ನೀವು ನೋಡ್ತಾ ಇದ್ದೀರಿ ಅದು ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಇರುವಂಥದ್ದು ಶಾಗ್ಲಿ ಗ್ರಾಮದಲ್ಲಿ ಗುಡುಸ ಮತ್ತು ರುಬಿ ಏನಿದ್ದಾರೆ ಹಸುಗಳು ತಂದರೆ ಆಗಿರ್ತಾರೆ. ಇಲ್ಲಿ ಕಾಣ್ತಿರ್ತಕ್ಕಂಥದ್ದು ಗಿರ್ಲ್ಯಾಂಡು ಬ್ರೀಡ್, ಟಾಪ್ ಕ್ವಾಲಿಟಿ A1 ಇರ್ತಕ್ಕಂಥ ಗಿರ್ಲ್ಯಾಂಡು ಬ್ರೀಡ್ ಇದೆ. ಇದರ ಬಗ್ಗೆ ನಾನು ಇನ್ಫಾರ್ಮೇಷನ್ ತಗೊಳ್ತಾ ಇದ್ದೆ, ಯಾರಿಗೆ ಎಷ್ಟಕ್ಕೆ ಆಗ್ತಾ ಇದೆ ಏನು ಅನ್ನೋಂಥದ್ದು, ಸೇಲ್ ಆಗಿದೆಯೋ ಇಲ್ಲ ಇವೆಲ್ಲ ಮಾಹಿತಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಅಣ್ಣಂದು ಕೂಡ ತುಂಬ ದೂರದಿಂದ ಬಂದಿದ್ದಾರೆ ಖರೀದಿಗೆ, ಅವ್ರ ಹತ್ರನೂ ನಾನು ಮಾತಾಡ್ತೀನಿ. ಅಂದಾಗೆ ತಡ ಮಾಡೋದು ಕೂಡ ವಿಡಿಯೋ ಆರಂಭಿಸೋಣ ಬನ್ನಿ. ಒಂದುಗಡೆ ಬ್ಯೂಟಿ ಇಲ್ಲಿದೆ ನೋಡಿ. ಎಷ್ಟಲ್ಲಿಂದ ಇದು ಹೀಫರ್? ಎರಡು ಹಲ್ಲಿನ ಹೀಫರು. ನಡೆ ಎಲ್ಲವೂ ಕೂಡ ನಡೆ ಗಿಡ ಹಿಂಗೆ ನೋಡಿದ್ರೆ ಹಿಂಗೆ ಸೂಪರ್. ಇಳಿಯೋಕ್ಕೆ ಇದು ಬೇಕು ಟೈಮು. ಸರ್, ಇದು 15 ದಿವಸ ಬೇಕು. 15 ದಿವಸ ಫ್ರೇಮಿಗೆ ಬರ್ತಾಯಿಲ್ಲ ಹಸು. ಇಷ್ಟು ಚಿಕ್ಕ ಏಜಲ್ಲಿ ಇಷ್ಟೊಂದು ಬ್ರೀಡು, ಲೆಂತ್ ಬ್ರೀಡು ಅಂದರೆ ಇದನ್ನು ಖರೀದಿ ಮಾಡೋದಿರಲಿ, ಮಾರಾಟ ಮಾಡೋಕ್ಕೂ 2 ಗುಂಡಿಗೆ ಬೇಕು. ಅಷ್ಟೊಂದು ಹಸುಗಳು, ಇಷ್ಟು ಟಾಪ್ ಆಗಿರ್ತಕ್ಕಂಥ ಮಾಲ್ಗಳು ಬರೋದು ಶಾಗ್ಲಿ ಗುಡುಸ ಬಳಿ ಮಾತ್ರ. ಇದೇನಾದ್ರು ಕೇಳಿದಾರ, ವಿಚಾರಿಸಿದಾರ ಎಷ್ಟಾಗುತ್ತೆ ಏನೋ ಅಂತ? ಕೇಳ್ತಿದ್ದೀರಾ? ನೀವು ಎಷ್ಟಕ್ಕೆ ಬಿಟ್ಕೊಡ್ಬೇಕಂತ ಮಾಡಿರಿ? ಸರ್, ಇದಕ್ಕೆ 1.30 ಸರ್ ವ್ಯಾಪಾರ. ಓಕೆ. ಹಾಂ ಸರ್, ಸರ್ ಕೊಡೋದು. ಓಕೆ, ವ್ಯಾಪಾರ ನಡೀತಾ ಇದೆ. ಟಾಪ್ ಬ್ರೀಡ್ ಇರುವಂಥದ್ದು ಗ್ಯಾರಂಟಿ ಬ್ರೀಡ್ಗಳು ಇದಾವಲ್ಲ, ಅವು ಹೀಗೆ ಹೆಸರು ಮಾಡ್ತವೆ. ಸಾಕೋದು ಹಾಗೆ ಅಷ್ಟು ಚಂದವಾಗಿ ಸಾಕಬೇಕಾಗುತ್ತೆ. ಇವೆಲ್ಲ ತಗೊಂಡೋದಾರೆ. ಶೈನ್ ಇದೆ, ಹೊಳಪಿದೆ, ಕಣ್ಣು ಗಿಣ್ಣು ನೀವು ನೋಡ್ಕೊಳ್ರಿ. ಕಣ್ಣಿನ ಹೊಳಪು, ಕಿವಿ ಸ್ಮೂತು, ಸ್ಕಿನ್ನು ಗುಡ್. ಓಕೆಪ್ಪ. ಜವಿ, ಈಗ ತಾನೇ ನಾನು ಮಾತಾಡ್ಸ್ತಾ ಇದ್ದೆ. ಏನು ರೀ ಗಿರ್ಲ್ಯಾಂಡು ಹಿಡಿದು ಬಿಟ್ಟಿದ್ದೀರಿ? ಟಾಪ್ ಇರ್ತಕ್ಕಂಥ ಗಿರ್ಲ್ಯಾಂಡು ವೆಜೈನ ನೋಡಿ. ಹೌದು, ಒರಿಜಿನಲ್ ಟಾಪ್ ಬ್ರೀಡು. ಎಷ್ಟಲ್ಲಿಂದ ಇದೆ ಅಂತಿದು? ಆರಲ್ ಮಣ್ಕ ಪಡ್ಡೆ. 2 ಆರಲ್ಲ, ಸಾರಿ 2ನೇ ಕರ. ಆರಲ್ಲು 2ನೇ ಕರ ಗಿರ್ಲ್ಯಾಂಡು ತಳಿ. ಪ್ರಿಯರೇ, ನಮ್ಮ ಶಾಗ್ಲಿಲಿ ಬಂದಿದೆ ಬ್ರೀಡ್, ಟಾಪ್ ಕ್ವಾಲಿಟಿ ಬ್ರೀಡ್ ಬಂದಿದೆ. ಅದರ್ ಕಂಪ್ಯಾಕ್ಟ್ ಏನ್ರಿ ಇದು, ಸೂಪರ್ ಆಗಿದೆ. ಆರಂಭದಲ್ಲೇ ಸ್ಟಾರ್ಟಿಂಗ್ ಇದನ್ನು ತೋರಿಸ್ತಾ ಇದೆ. ಇಳಿಲಿಕ್ಕೆ ಎಷ್ಟು ದಿನ ಬೇಕು ಟೈಮು? ಇನ್ನೂ 15 ದಿವಸ ಬೇಕು ಸರ್. 13 ದಿವಸ 15 ದಿವಸ ಬೇಕು. 15 ಹೋಗ್ಲಿ, ಇನ್ನೂ ಅಡರ್ ದೊಡ್ಡದಾಗುತ್ತೆ ಇದು. ಸರ್, ಇನ್ನು ಕೆಚ್ಚಲು ಬಿಟ್ಟು ಯಾವುದು ಜೋಲ್ಗೆ ಹೆಚ್ಚಲು ಇಲ್ಲ ಕಣ್ರಿ. ಟಾಪ್ ಇದೆ, ಅಡರ್ ಮಾತ್ರ ನರಗಳು 3 ಬಂದಿದೆ. ಚಂದ್ರನ ಮೇಲೆ ಬ್ಲ್ಯಾಕ್ ಸ್ಪಾಟ್ ಬಂದಂಗೆ. ಹಸು ಪ್ರಿಯರು ಅಥವಾ ಗಿರ್ಲ್ಯಾಂಡು ಪ್ರಿಯರ್ ಇದ್ದರೆ ಈ ಹಸುನ ಆಯ್ಕೆ ಮಾಡಿಕೊಳ್ರಿ. ರೇಟು ಹೆಂಗಿದಾವೆ ಬ್ರೀಡಿಂದು? ರೇಟ್ ಅವ ಸರ್ 80, 90, 100 ತನಕ ಆಗ ಸರ್. ಗಿರ್ಲ್ಯಾಂಡ್ ಹೋದರೆ ಎಷ್ಟಕ್ಕೆ ಹೋಗ್ಬಹುದು ಸರ್? ಈಗ 1.30 ಆದರೆ ಬಿಡೋದು ಸರ್. ಓಕೆ, ಟಾಪ್ 1.30 ಆದರೆ ಬಿಡೋ ಸಾಧ್ಯತೆ ಇದೆ ಅಂತೆ. ಹೇಗಿದೆ ಗಿರ್ಲ್ಯಾಂಡು ಅಭಿಮಾನಿ ಇದ್ದರೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಇಂಥ ಥರ ಹೀಫರ್ಸ್ಗಳಿದ್ದಾವೆ. ಹೀಫರ್ಸ್ ನೋಡ್ಕೊಂತ ಹೋಗೋಣ. ಮೇಯ್ತಾ ಇತ್ತು ಚಂದವಾಗಿ. ಟಾಪಿಂದ ನೋಡೋದಾದ್ರೆ ಹೀಗೆ ನೋಡಿ, ಹೀಗೆ. ಓಕೆ, ಈ ರಾಠಿ ಇದೆಯಲ್ಲ, ರಾಠಿಗೆ ಇದು ಸೆಮೆನ್ ಹಾಕಿಸಿರುವಂಥ ಗಿರ್ಲ್ಯಾಂಡಿಗೆ ಹೀಗೆ ಬರೋದು. ರಾಠಿ ಗಿರ್ಗಳಿಗೆ ಇದೇ ಥರ ಸೆಮೆನ್ಗಳು ಇದ್ದಾಗಲೇ
ಈ ಥರ ಎದ್ದು ಕಾಣುವಂಥದ್ದು ರೆಡ್ನೆಸ್ಸು. ಓಕೆಪ್ಪ. ಯಾವರಿಂದ ಅಣ್ಣ ಬಂದಿದ್ದು? ಹೊಸದುರ್ಗದವ್ರಾ? ಹೊಸದುರ್ಗದಿಂದ ಬಂದಿದ್ರು ಅಣ್ಣವರು. ಹಸು ಖರೀದಿಗೆ ಹೊಸದುರ್ಗದಿಂದ ಬಂದಿರ್ತಕ್ಕಂಥವ್ರು. ಇನ್ನೊಂದಿದೆ ಅಂಡ ಬಂಡ, ಅಂದರೆ ಬ್ಲ್ಯಾಕು ಮತ್ತು ವೈಟ್ ಮಿಕ್ಸ್ ಇರ್ತಕ್ಕಂಥದ್ದು. ಇವೆಲ್ಲ ಬ್ಯಾರಲ್ ದೊಡ್ಡದಿದೆ, ಬಾಕ್ಸು ದೊಡ್ಡದಿರ್ತಕ್ಕಂಥದ್ದು ತಳಿ. ಇದು ABS ಅಲ್ವಾ ಅಥವಾ ಹೌದು ಅನ್ನೋದು ನಮಗೂ ಗ್ಯಾರಂಟಿ ಇಲ್ಲ. ಯಾಕೆಂದರೆ ಆ ಥರ ಇದೆ ಹಸುಗಳು, ಬಟ್ ಗ್ಯಾರಂಟಿ ಇಲ್ಲ ನಮ್ಗೆ ABS ಅಂತಲೇ ಹೇಳಿ. ಬಟ್ ಅದೇ ಜಾತಿ ಥರ ಅದೇ ಥರ ಲೆಂತು ಪನ್ನ ಇರುವಂಥವು ಬ್ರೀಡ್ಗಳು. ರೈತರು ಹೇಳಿದರೆ ಹೇಳ್ಬೋದು, ಬಟ್ ರೈತರು ಪಾಪ ವ್ಯಾಪಾರ ಮಾಡಿದ್ರಲ್ಲಿ ಹೇಳಿರೋದಿಲ್ಲ. ಪನ್ನಾಗಿನ್ನ ದೊಡ್ಡದಾಗಿರ್ತಕ್ಕಂಥದ್ದು, ಅಂದರೆ ಒಳ್ಳೆ ಮೇವು ತೊಗೊಳ್ತವೆ, ಫೀಡ್ ತೊಗೊಳ್ಳೋಂಥ ಜಾತಿ ಇದು. ಒಳ್ಳೆ ಫೀಡ್ ತಗೊಳ್ಳುವಂಥ ಜಾತಿ. ಸೂಲ್ ಎಷ್ಟಲ್ಲಿದೆ, ಹಲ್ಲಲ್ಲಿ ಎಷ್ಟಿದೆ? ಇದು 6 ಹಲ್ಲು. 6 ಹಲ್ಲು, 2ನೇ ಕರ ಸರ್. 2ನೇ ಕರ. ಇದು 15 ದಿವಸ ಟೈಮ್ ಸರ್ ಕರಾಟಕ್ಕೆ. ಗುಡ್. ನಿಂತಿದೆ ಕೈ ಹೈಟ್. ಕೆಲವೊಂದು ಹಸುಗಳಿಗೆ ಕೈ ಹೈಟೇ ಮಾಡಲ್ಲ ವೀಡಿಯೋ ಮಾಡುವಾಗ, ಬಟ್ ಈ ಥರ ಹಸುಗಳು ಬಂದಾಗ ಕೈನೂ ಎತ್ತರ ಮಾಡಲೇಬೇಕು ತೋರಿಸುವಾಗ. ಲೆಂತ್ ಇರ್ತಕ್ಕಂಥ ಬ್ರೀಡ್ ನೋಡೋದು ಗೊತ್ತಾಗುತ್ತೆ ಇದೆ ಹೌದು ಅಂತ. ಖಂಡಿತ ನೀವು ಕಾಮೆಂಟ್ ಹಾಕುವಾಗ ಸೂಪರ್ ಬ್ರೀಡ್ ಸರ್ ಅಂದೇ ಅಂತೀವಿ, ಸೂಪರ್ ಆಗಿದೆ ಸರ್ ಹಸು ಅಂತ. ಇದು 1 ಒಳಗೆ ಆಗುತ್ತಾ ಹಿಂಗೆ? 1 ಮೇಲೇನಾ? ಓಕೆ, ಇಷ್ಟು ಹೇಳ್ಬಿಡ್ರಿ, 1 ಒಳಗೆ 1 ಮೇಲೆ ಅಂತೇಳಿ. 1 ಮೇಲೆ ಎಲ್ಲ ಸೈಜ್. ಹಾಂ, ನೋಡಪ್ಪ ನೀವು ತರವೆಲ್ಲ ಅಂಥವೇ ತರ್ತೀರಿ. ಬಂಧುಗಳೇ, ಆತ್ಮೀಯರೇ, ಹಸು ಬರುವಾಗ ನೇರವಾಗಿ ಬನ್ನಿ. ನಿಮಗೆ ವೀಡಿಯೋದಲ್ಲಿ ಕ್ಲಾರಿಟಿ ಸಿಗದೇ ಇದ್ದರೂ ನೇರವಾಗಿ ಬಂದಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಇಷ್ಟು ಹಸು ತೊಗೊಳ್ಬೋದು, ಇಷ್ಟು ಬೆಲೆ ಕಟ್ಬೋದು, ಇಷ್ಟು ರೇಟ್ ಇದೆ ಅಂಥೇಳಿ. ಹಿಂಗಿದೆ ತಳಿ. ನೊಣಗಳ ಕಾಟಕ್ಕೆ ಭಾರಿ ಕಷ್ಟ. ಹಸುಗಳಿಗೆ ಈ ಥರ ಫ್ರೀಡಮ್ ಇತ್ತು ಅಂದರೆ ಅದು ನೊಣ ನೋಡ್ರಿ ಎಷ್ಟು ಕಾಟ ಮಾಡ್ತದೆ ಅವನಿಗೆ. ಅದಕ್ಕೆ ಒಳ್ಳೆ ಹಸುಗಳಿಗೆ ಇಷ್ಟು ಫ್ರೀಡಮ್ ಇತ್ತು ಅಂದರೆ ಅದಕ್ಕಿಂತ ಖುಷಿ. ನಿಮ್ಮದು ಕೊಟ್ಟಿಗೆ ಪೆಡ್ಯಾಕ್ ಸಿಸ್ಟಮ್ ಇತ್ತು ಅಂದರೆ ಈ ಥರ ಹಸುಗಳು ಭಾರಿ ಚೆನ್ನಾಗಿರ್ತವೆ. ಆದಷ್ಟು ಕೊಟ್ಟಿಗೆಯಲ್ಲಿ ಕೂಡು ಹಾಕಿ ನಾವು ಹೈನುಗಾರಿಕೆ ಮಾಡೋದು ಬೇಡ ಅಂತೀನಿ. ಆದಷ್ಟು ನನ್ನ ಸಲಹೆ ಫ್ರೀ ಇರಲಿ ಹಸುಗಳು. ನೀವು ಕೂಡು ಹಾಕಿದ್ರು ಒಂದಿಷ್ಟು ಆಡಲಿಕ್ಕೆ ಜಾಗ ಸ್ಪೇಸ್ ಇರ್ಬೇಕು. ಹಿಂಗೆ ಗುಡ್. ಅದಕ್ಕೆ ಖುಷಿಯೇ ಬೇರೆ. ಅದು ಎಷ್ಟೇ ಆಯಾಸ ಇರಲಿ, ದೂರದಿಂದ ಬರಲಿ, ಸೈಲೆಂಟಾಗಿರುತ್ತೆ. ಹೊರತು ಮನೆ ಕಡೆ ಇರಲಿ, ಆ್ಯಕ್ಟಿವ್ ಅದು ಆಡಬೇಕು ನನಗೆ. ಅದು ಹೆಂಗಿದೆ ನಿಂತಿರೋ ನೋಡ್ರಿ. ಇದು ಇನ್ನೊಂದು ಬ್ಯೂಟಿ ಇಲ್ಲಿದೆ ನೋಡಿ. ಬ್ಯೂಟಿ ಎಚ್ ಅಲ್ಲಿ ಕ್ರಾಸಲ್ಲಿ. ಹಾಡು ಇದು 1 ಒಳಗೆ 1 ಮೇಲೆ 1 ಮೇಲೆ ಇತ್ತ. ಬೇರೆ ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀನಲ್ಲ, ಅವ್ರ ಹತ್ರ ನೀವು ಮಾತಾಡ್ಕೊಂಡ್ರೆ ಒಳ್ಳೆಯದು. ನೇರ ಭೇಟಿ ಇನ್ನೂ ಒಳ್ಳೆಯದು. ಆ ಕಡೆ ಒಂದಿದೆ, ತೊಗೊಂಬರ್ರಿ ಸೊಕರ್. ಅದೊಂದು ಇದು 2 ಹಲ್ಲ. 2 ಹಲ್ಲ ಅಂತ ನಾನು ಸ್ವಲ್ಪ ಇಷ್ಟೊಂದು ಗಾತ್ರ ಇದ್ದಾವೆ. 2 ಹಲ್ ಪಲ್ಡೆ ನಡೀತಾ. ಇನ್ನೂ ಆಡೋರು ದೊಡ್ಡದಾಗುತ್ತೆ. ಇದು ಇನ್ನೂ ಆಡೋರು 15 ದಿವಸ ಐತಲ್ಲ, ಆಡೋರು ಇನ್ನೂ ಹೆವಿ ಆಗುತ್ತಪ್ಪ. ಒಂದು ವೇಳೆ ಇಲ್ಲಿ ಬಂದಾಗಲೂ ಕೂಡ ತೊಟ್ಟಿಂದ ಹಿಡಿದು ಪ್ರತಿಯೊಂದು ಅಬ್ಸರ್ವ್ ಮಾಡಿ ನೀವು ಅವ್ರು ಅದಕ್ಕೆ ಇದಾಯ್ತು ಚೆಕ್ ಮಾಡೇ ಕೊಡೋವಂಥದ್ದು. ಹೆಂಗಿದಾವೆ 2 ಮಣಕಗಳು, ಒಂದರಿಂದ ಒಂದಕ್ಕಿಂತ ಟಾಪ್ ಇರ್ತಕ್ಕಂಥ ಮಣಕಗಳು. ನೈಸ್, ಗುಡ್. ಹಿಂಗಪ್ಪ ನ್ಯಾಚುರಲ್ ಆಗಿದೆ. ನೀವು ವಿಳಾಸ
ಕೇಳೋದು ಬೇಡ, ಶಾಗ್ಲಿ ಅಂತಲೇ ಹೇಳ್ಬಿಟ್ಟಿದ್ದೀನಿ ಆರಂಭದಲ್ಲೇ. ಓಕೆ ಹೊರಡ್ತು ನಿಮ್ಮ ಡುಮ್ಮಿ. ಫ್ರೀ ಸಿಕ್ಬಿಡ್ತಾ ಹೊರಡುತ್ತದು. ಇಲ್ಲಿದೆಯಲ್ಲ, ಎಷ್ಟನೇ ಸುಲಿಂದ ಇದು? ಸರ್ ಇದು 3ನೇ ಕ್ರಾಸ್ ಹಾಕಿದ್ರಿ. 3ನೇ ಕರಾನ ಇದು? ಕಡೆಯಲ್ಲಿ ಅನ್ಸುತ್ತೆ ಮೋಸ್ಟ್ಲಿ. ಇದು ಕೂಡ ಡುಮ್ಮಿನೇ, ಪಾಪ ಡುಮ್ಮಿ ಅನ್ಬಾರ್ದು, ದೃಷ್ಟಿ ಆಗುತ್ತೆ. ಕಡೆಯಲ್ಲಿ ಆಲ್ಮೋಸ್ಟು 3ನೇ ಕರ. ಹಾಲಿನ ಕೆಪಾಸಿಟಿ ಏನು ಸಿಗ್ಬೋದು ಸಿಕ್ಕರೆ ಇದು ಅವ್ರು ನಾವು ಅಂದಾಜು ಮಾಡೋಣ ಅಷ್ಟೇ. ಕನ್ಫರ್ಮ್ ಅಲ್ಲ, ನಿಮ್ದು ಹಸು ಅಲ್ಲ, ನಾನು ಕನ್ಫರ್ಮ್ ಕೇಳೋಕ್ಕೂ ಹೋಗಲ್ಲ. ಒಂದು ದಿನಕ್ಕೆ 25 ಲೀಟ್ರ್ ಅಂತ ಸರ್. 25-26 ಲೀಟ್ರ್ ಬಂದು ಅವಾಗ ಕೊಡುವಾಗ ಮೇವೆಲ್ಲ ಏನು ಹಾಕಿರ್ಬೋದು, ಹಾಕಿದ್ರೆ ಆ ಕಡೆ ಏನು ಸರ್ ಮೆಕ್ಕೆಜೋಳ ಸೊಪ್ಪು ಹಾಕ್ತಾರೆ ಸರ್ ಈ ಕಡೆ ಎಲ್ಲ. ಸೈಲೇಜು ಸೈಲೇಜ್ ಕಡಿಮೆ, ಮೆಕ್ಕೆಜೋಳ ಸೊಪ್ಪಿನ ಅಲ್ಲೇ. ಹಾಂ, ರಾಗಿ ಹುಲ್ಲು, ಮೆಕ್ಕೆಜೋಳ ರೋದಿ. ಓಕೆ, ನೀವು ನೋಡ್ತೀರ ಸಂಗೀತ ದನ ಹೊರ ಬಿಟ್ಟಾಗ ಅಲ್ಲ ಇರ್ತವೆ. ನಾನು ಅದೇ ವಿಡಿಯೋದಲ್ಲಿ ಎಂದೆ, ಈಗ ನಾನು ಏನು ಹೇಳ್ಬೋದು, ನೀವು ಹೇಳ್ಬೋದು, ತಗೊಳ್ಳೋರು ತೊಂದರೆ ಏನಾರು ಏನಾರು ಬಿಡಿ. ಹಿಂಗೆ ಹಸು ಹೋದಾಗ ಹಿಂಗೆ ಕಡಿಬೇಕು, ಹಿಂಗೆ ಮೇವು ಅವ್ರಿಗೂ ಆಯ್ತು, ಧೈರ್ಯ ಐತೆ ಅಂತ. ಹಿಂಗೆ ಕಡಿಲಿ, ಹಿಂಗೆ ದಂಟು ಕಡಿದ್ರೇ ಅದು ತಗೊಂಡವ್ರಿಗೂ ಧೈರ್ಯ. ಇಲ್ಲಿ ಗೊತ್ತಿಲ್ಲ ನಾಳೆ ಸೆಟ್ ಆಗುತ್ತೆ ಅಂತ. ಹಾಲು 1 ಲೀಟ್ರ್ 2 ಲೀಟ್ರ್ ಕಡಿಮೆ ತಗಲಿ, ಚೆನ್ನಾಗಿ ತಿನ್ನಬೇಕು, ಮೇಯ್ಬೇಕು ಹಸುಗಳು. ಏನು ಹಸುದು? ಇದು 6 ಸರ್. ಇದು 6 ಜರ್ಸಿ ಮಿಕ್ಸ್ ಬರ್ತಾ ಇದೆ ಕಣಪ್ಪ. ಇದು 6 ಲೀಟ್ರ್ 6 ಜರ್ಸಿ ಮಿಕ್ಸ್ ಬರ್ತಾ ಇದೆ. 2ನೇದು 3ನೇದು ಕರ ಇದು? 2ನೇ ಸರ್. ಅದು 2ನೇದು. ಹಾಂ ಸರ್. ಫಸ್ಟ್ನೇ ಕರನೇ ಒಂದು ಟೈಮಿಗೆ 14 ಲೀಟ್ರ್ ಬರ್ತದೆ ಸರ್. ಹಾಂ. HF ಜರ್ಸಿಗೆ ಕ್ರಾಸ್ ಇದೆ ನೋಡಿ. ಆದರೂ ಕ್ರಾಸ್ ಬೀಡೆ ತುಂಬ ಚೆನ್ನಾಗಿ ಬರ್ತವೆ. ಅಂದರೆ ಇದನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ನೋಡ್ಕೊಳ್ಳೋರು ಕೈಯಾಗಿ ಸಿಗಬೇಕು ಇವೆಲ್ಲ. ಬಂಧುಗಳೇ, ಆತ್ಮೀಯ ಬಂಧುಗಳೇ, ಇದು ಜರ್ಸಿಯಲ್ಲಿ ಬಂದಿದೆ ಅಂದೆ ನಾನು. ಕ್ರಾಸು 7 ಅಡಿ ಜಾಸ್ತಿ ಇದೆ, 7.5 8 ಅಡಿ ಹತ್ತತ್ರ ಇದೆ. ಹೈಟು ಒಂದು 4.5 5 ಅಡಿ ಬರುತ್ತೆ. ಮಿಲ್ಕ್ ಡ್ಯಾನ್ ಎಷ್ಟಿದೆ ಅದು ಏನು ನಂಗೆ ಐಡಿಯಾ ಇಲ್ಲ. ಮೇವು ಫೀಡಲ್ಲಿ ಆದಷ್ಟು ಸೈಲೇಜು, ಒಳ್ಳೆಯ ಬೂಸ, ಪೇಣಿ, ಹಿಂಡಿ ಇದ್ದರೆ ಒಳ್ಳೇದು ಅಂದ್ಕೊತೀನಿ. ಹಂಗಿದ್ರೆ ಒಂದು ಹಾಲು ತೊಗೊಳಕ್ಕಿದತ್ತೆ. ಆದಷ್ಟು ವಾತಾವರಣನೂ ತಂಪಾಗಿರಂಗೆ ನೋಡ್ಕೊಳ್ಬೇಕು. ವಾತಾವರಣ ತಂಪಿಲ್ಲ, ತುಂಬ ಹೀಟು, ಡಿಸ್ಟರ್ಬೆನ್ಸ್ ಇತ್ತು ಅಂತೇಳಿದ್ರೆ ಹಾಲು ಬಿಟ್ಕೊಳ್ಳಲ್ಲ ಹಸುಗಳು. ಡಿಸ್ಟರ್ಬೆನ್ಸ್ ಇರಬಾರ್ದು ಹಾಲು ಕರೆಯುವಾಗ, ಅಥವಾ ಹಸುಗಳಿಗೂ ಕೂಡ ನೊಣ ಗಿಣ ಇರಬಾರ್ದು. ಜವೆ ಎಷ್ಟಲ್ಲಿಂದ ಇದು? ಇದು 2 ಅಲ್ಲ ಪಡ್ಡೆ ಮಣ್ಕ ಇಬ್ಬರ ಬ್ರೀಡಿಂಗ್ ಮಾಡಿಸೋರು ಸೆಲೆಕ್ಟ್ ಮಾಡ್ತಾರೆ ಇದನ್ನು. ಆಲ್ಮೋಸ್ಟ್ ನನಗೆ ಗೊತ್ತಿದೆ, ಬ್ರೀಡಿಂಗಿಗೆ ಸೆಟಪ್ಗೆ ಬೇಕಾದವ್ರು ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ ಅನ್ಕೊಂತೀನಿ ನಾನು. ಹಾಲು ನೋಡಿದ್ರಿ ಸರ್? ಅಲ್ಲೂ ಎಷ್ಟು 2 ಹಲ್ಲಲ್ಲ? ಓಕೆ, ಆಯ್ತಾ? 2 ಹಲ್ಲಿಂದು ಕೀಪರು ಬ್ಯೂಟಿ ಕಣಪ್ಪ. ಎಲ್ಲ 1 ಲಕ್ಷದ ಆಸುಪಾಸು ಇದ್ದಾವೆ. ಪಾಪ ನಿಮಗೆ ರೇಟ್ ಜಾಸ್ತಿ ಅಂತ ಅನಿಸ್ಬೋದು. ಹಸುನು ಹಂಗೆ ಇದ್ದಾವೆ, ಹಸುಗಳು ಹಂಗೆ ಇದ್ದಾವೆ. ಖಂಡಿತ ದೂರದಿಂದ ಏನಾದ್ರು ಇವತ್ತು ಬಂದರೆ ಒಳ್ಳೆ ಅವಕಾಶ ಇದೆ ಅವರಿಗೆ. ಓಕೆ, ತಿರ್ಸ್ಕೊಳ್ಳಿ ಸರ್. ಹಸು ಹಿಂದೆ ದಪ್ಪ ಬಂದು ಮುಂದೆ ತೆಳು ಬರಬೇಕು ಅಂತಾರಲ್ಲ, ಹಂಗೆ ಇದೆ. ಬರ್ತಾ ಹಿಂದೆ ಬ್ಯಾರಲ್ ದೊಡ್ಡದಾಗಬೇಕು, ಮುಂದೆ ತಲೆ ಹತ್ರ ಚಿಕ್ಕದಿದ್ರು ಅಡ್ಡಿ ಇಲ್ಲ. ಸರ್ ಅದು 4 ಹಲ್ಲಿದೆ, ಕೇವಲ 4 ಹಲ್ಲಿನ ಪಡ್ಡೆ. ಇರಲಿ ತಡ್ರಿ, ಇಡೋದು 4 ಹಲ್ಲು ಪಡ್ಡೆಗೆ ಹಿಂಗಿದೆ ಅಂದರೆ ಇನ್ನೂ ಬಿಡುತ್ತೆ. ಅಂದರೆ ಒಂದು 20 ದಿವಸ ವೆಯ್ಟ್ ಮಾಡ್ಬೇಕೇನೋ ಅಂತೀನಿ ನಾನು. ಇದು 15-20 ದಿವಸ ಬೇಕು ಅಂತ ಅಂದ್ಕೊತೀನಿ. ಮನೆ ಮುಂದೆ ಇದೆ, ಲೊಕೇಶನ್ ಫೋನ್ ಮಾಡ್ಕೊಂಡು ಅಡ್ರೆಸ್ ಕ್ಲಿಯರ್ ತಿಳ್ಕೊಳ್ಳಿ.
ದಾವಣಗೆರೆ ಮಾರ್ಗ ಒಂದು ಕೇವಲ 28-30 ಕಿಲೋಮೀಟ್ರ್ ಒಳಗಿದೆ ಶಾಗ್ಲಿ ಗ್ರಾಮ. ಹೇಗೆ ಬಂದರೂ ಕೂಡ ನಿಮಗೆ ಅನುಕೂಲ ಆಗುತ್ತಾರೆ. ಆದಷ್ಟು ಫೋನ್ ಮಾಡ್ಕೊಂಡು ಬನ್ನಿ. ಪಾಪ ಫೋನ್ ಮಾಡದೆ ಬಂದರೆ ತೊಂದರೆ ನಿಮ್ಗೆ ಆಗಬಹುದು. ಸೋಲ್ಡ್ ಔಟ್ ಆಗಿದ್ದರೆ ಹಸುಗಳು. ಗುಡ್. ಬಂಧುಗಳೇ, ಇದು ಹೆಂಗಿದೆ ಮುಗೀತು ಅನ್ನೋಷ್ಟೊತ್ತಿಗೆ ಇನ್ನೊಂದು ಬಂದಿದೆ. ಜರ್ಸಿಯಲ್ಲಿ ಬರ್ತಾ ಇದೆ ಹಸು. ಇದು ಅಲ್ಲಿ ಮಾಡಿಲ್ಲ ಸರ್, ಇದು ಹಲ್ಲೆ ಮಾಡಿಲ್ಲ, ಅಲ್ಲೇ ಮಾಡಿಲ್ಲ. ಮಣ್ಕ ಬಡ್ಡಿ ಹಲ್ಲು ಮಾಡಿಲ್ಲ. ಸೈಡ್ ಮ್ಯಾರೇಜ್ ಆಗಿತ್ತಿದು. ನೋಡಿದೆ, ವೆರಿ ನೈಸ್, ಸೂಪರ್ ಬ್ರೀಡ್ ಅಲ್ಲ. ಇಲ್ಲ ಆ್ಯಕ್ಟಿವ್ ಇರಬೇಕು ಅಲ್ಲ. ಮೂಗ್ದಾಣ ಇದ್ರೂ ಇಷ್ಟು ಆ್ಯಕ್ಟಿವ್ ಐತಲ್ಲ, ಅದು ಹೇಳು. ಇದು ಒಂದ್ರೊಳಗೆ ಒಂದ್ರ ಮೇಲೆ ಇದು ಒಳಗೆ ಸರ್, ಇದು ಒಳಗಾಗುತ್ತಾ? ತಿನ್ನಿ ಪಾಪ. ಈಫರು ಅಡರು ಕಾಂಪ್ಯಾಕ್ಟು ಸೂಪರ್. ಈಫರು ಅಡರ್ ಕಾಂಪ್ಯಾಕ್ಟು ಸೂಪರು. ಹಿಂಗೆ ಚೆನ್ನಾಟ ಆಡುತ್ತೆ ಅಂದರೆ ಎಮ್ಮೆ ಜೊತೆ ಹೋಗ್ಬಿಡೋದು ಸರ್. ಹೌದಾ? ಅದಕ್ಕೆ ವಾತಾವರಣ ಎಮ್ಮೆ ಫಾರಮಲ್ಲಿ ಇದ್ದಿದ್ದು. ಇಲ್ಲಪ್ಪ, ನೈಸ್ಪ. ನೀವು ಸರ್ ಮಣ್ಕಲ್ವಾ, ಚಿನ್ನಾಟ ಇದ್ದೇ ಇರುತ್ತೆ. ಚಿನ್ನಾಟ ಆಡಲೇಬೇಕಲ್ಲ. ಗುಡ್. ಬಿಡಿಯಾಗಿದೆ ಕಲರ್. ವೇಟ್ ಆಗ್ತೈತಾ? ಇದು ಆಗಿದೆ ಸರ್, ಅಪ್ಪರ್ಗೆ ಆಗಿದೆಯಾ? 4 ಸರ್. ಇದನ್ನು 4ರಿಂದ ರೀ. ಇದು ಹಂಗೆ ಐತಲ್ರಿ ಅಡಾರು. ಇದನ್ನು ನೋಡ್ತಿರೋ ಅದನ್ನು ನೋಡ್ತಿರೋ ನನಗೆ ಇದು ನೋಡ್ರಿ. ಇದು ಮಧ್ಯೆ ಆಯ್ಕೆ ಮಾಡೋರು ಭಾರಿ ಬುದ್ಧಿವಂತರಿದ್ದಾರೆ ನೋಡ್ರಿ. ಇದು ಹಸುನ ಯಾಕೆಂದರೆ ಅವು ಮೊಣಕಾಲು ಮೇಲಿಂದ ಇದೆ. ಅಡರ್ ಶೇಪ್ ನೋಡ್ರಿ, ಅಡರ್ ಶೇಪು ನೋಡಿದ್ದಾರೆ ಅವರು. ಹಸು ಶೈನ್ ನೋಡಿದ್ದಾರೆ, ಅದಕ್ಕೆ ಆಯ್ಕೆ ಮಾಡಿದ್ದಾರೆ. ಎಷ್ಟು ಕಾಯ್ತಪ್ಪ ಇದು? ಆದರೆ ಆಗಿದೆ ಅಂದರೆ ಎಷ್ಟಕ್ಕಾಗಿದೆ ಸರ್? ಇದು 1 10 ಸರ್. 1 10 ಮೊದಲನೇದ ಇದು? ಹಾಂ ಸರ್, ಮೊದಲನೇ. ಏನಪ್ಪ ಇಷ್ಟು ಚಂದ ಬಂದಿದೆ ನೋಡ್ತಾ ಇದ್ರೆ ಹತ್ರ ಈ ವಿಡಿಯೋ. ಅಡರ್ ಶೇಪು, ಹಾಗಾಗಿ ಇದನ್ನು ಫಾರ್ಮ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ಆಗಿದೆಯಾ ಎಲ್ಲಿ ಬೇರೆ ಕಡೆ? ನಮ್ಮ ಪಕ್ಕದಲ್ಲೇ ಸರ್. ಹೌದಾ? ಅದಕ್ಕೆ ಬೆಳಗ್ಗೆನೇ ಓಡಿ ಬಂದಿದ್ದಾರೆ. ಅವ್ರಿಗೆ ಗೊತ್ತು ಯಾವ್ದು ಹಸು ಆಯ್ಕೆ ಮಾಡ್ಕೊಂಡ್ರೆ ಹೆಂಗೆ ಅಂತ. ಇವರು ಯಾರೋ, ಹೌದಾ? 3 ತಗೊಂಡರು. ಬ್ರೀಡಿಂಗ್ ಸೆಟಪ್ಪಲ್ಲಿ ಆಯ್ಕೆ ಮಾಡ್ತಾ ಇದ್ದಾರೆ. ಆಯ್ಕೆ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಹೇಳ್ಬಿಡ್ರಿ, ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಬ್ರದರ್, ಯಾರಂತ ಗೊತ್ತಿಲ್ಲ. ಒಳ್ಳೆ 3 ಹಸು ಆಯ್ಕೆ ಮಾಡಿದ್ದೀರಿ. ನನಗೆ ಇಷ್ಟ ಆಗಿದ್ದು ಆರಂಭದ 3 ಹಸುಗಳು. ಅದೇ 3 ಹಸು ನಿಮ್ಗಾಗಿದೆ ಅಂದರೆ ಒಳ್ಳೆಯದು.